ಇನ್ನು ಈ ಒಂದು ವಿಡಿಯೋದಲ್ಲಿ ನಾವುಗಳು ಮತ್ತಾಗಿ ಹೊಸದಾಗಿರ್ತಕ್ಕಂಥ ಮಾಹಿತಿ ಪಡ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಈ ಒಂದು 1:2 ಪಟ್ಟಿ, ಅದಾದಮೇಲೆ ದಾಖಲಾತಿ ಪರಿಶೀಲನೆಗಾಗಿ 1:2, ಅದು ಅರ್ಹತೆ ಪಡೆದಂಥವರಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿಯನ್ನು ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಇದೆ, ಹೆಚ್ಚುವರಿ ಪಟ್ಟಿ. ನೋಡಿ, ಇಲ್ಲಿ ಯಾರು ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಈಗೇನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸ್ತೀರಿ, ಎಲ್ಲ ಸರಿ ಇರ್ತದೆ, ನಿಮ್ಮದು ಅಂತಿಮ ಆಯ್ಕೆ ಪಟ್ಟಿಗೆ ಬರ್ತದೆ, ಇದೆಲ್ಲ ಪ್ರೊಸೆಸ್ ಆಗುತ್ತೆ. ಇನ್ನು ಅವರಿಗೆ ನೇಮಕಾತಿ ಹೊಂದಿದಂಥವ್ರಿಗೆ ನೇಮಕಾತಿ ಆದೇಶಗಳನ್ನು ಕೊಟ್ಟ ಮೇಲೆ ಅವರು ಯಾರಲ್ಲಿ ಜಾಯ್ನ್ ಆಗಲು ವಿಫಲರಾಗ್ತಾರೆ ಅಂಥ ಅಭ್ಯರ್ಥಿಗಳ ಖಾಲಿ ಸ್ಥಾನಗಳಿಗೆ ಈ ಒಂದು ಹೆಚ್ಚುವರಿ ಪಟ್ಟಿಯನ್ನು ಮಾಡಲಾಗ್ತದೆ. ಇಲ್ಲಿ ನೋಡೋಣ. ಈ ನಿಯಮದಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ನೇಮಕಾತಿ ಪ್ರಾಧಿಕಾರವು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೇರಿದ ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿ ಯಾವುದೇ ಅಭ್ಯರ್ಥಿಯು ನಿಗದಿತ ಅಥವಾ ವಿಸ್ತೃತ ಅವಧಿಯೊಳಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ವಿಫಲರಾದರೆ ನೇಮಕಾತಿ ಪ್ರಾಧಿಕಾರವು ಹೆಚ್ಚುವರಿ ಪಟ್ಟಿಯನ್ನು ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಬಹುದು. ಕರ್ತವ್ಯಕ್ಕೆ ಹಾಜರಾಗಲು ವಿಫಲರಾದಂಥ ಅಭ್ಯರ್ಥಿಗಳ ಜಾಗದಲ್ಲಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳ ಜ್ಯೇಷ್ಠತೆ ಅನುಕ್ರಮದಂತೆ ಹೆಚ್ಚುವರಿ ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಅವಕಾಶ ಇದೆ. ವಿಷಯವಾರು ಅಂದರೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಲಂಬ ಮತ್ತು ಸಮತಲ ಮೀಸಲಾತಿಯನ್ನು ಪರಿಗಣನೆ ಮಾಡಿಕೊಂಡು ಅಂಥ ಅಭ್ಯರ್ಥಿಗಳನ್ನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಪ್ರಕಟಿಸಿ, ಅಲ್ಲಿ ಈಗ ಸ್ವಲ್ಪರಲ್ಲಿ ನಿಮ್ಮದು ನೋಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿನಲ್ಲಿ ಹೆಸರು ಬಂದಿರೋದಿಲ್ಲ, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೂಡ ಹೆಸರು ಬಂದಿರ್ತದೆ, ಆದರೆ ನೀವು ಜಾಯ್ನ್ ಆಗಿರೋದಿಲ್ಲ, ಅಥವಾ ಸ್ವಲ್ಪ ಪಾಯಿಂಟ್ ಸಮಥಿಂಗ್ನಲ್ಲಿ ಮಿಸ್ ಆಗಿರ್ತದೆ, ಅವರಿಗೆ ಹೆಚ್ಚುವರಿ ಪಟ್ಟಿನಲ್ಲಿ ಅವಕಾಶ ಸಿಗುವಂಥ ಚಾನ್ಸಸ್ ಇರ್ತದೆ. ಅದನ್ನು ನೀವು ಗಮನಿಸಬೇಕು, ಗಮನದಲ್ಲಿಟ್ಟು ಅದನ್ನು ಮೇಲಿಂದ ಮೇಲೆ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಾನು ವೆರಿಫಿಕೇಷನ್ ಹೋಗಿ ಬಂದೆ, ನಂದೇನು ಆಗಲಿಲ್ಲ, ಇಷ್ಟ ಬಿಡು ಆಗೋಯ್ತು ಅಂತ ಸುಮ್ಮನೆ ಕೂಡಬಾರ್ದು. ಹೆಚ್ಚುವರಿ ಪಟ್ಟಿಯಲ್ಲಿ ಕೂಡ ನಿಮ್ಮ ಒಂದು ಪರ್ಸೆಂಟೇಜ್ ಸಮೀಪ ಇತ್ತಂದರೆ, ಅವ್ರೇನು ಜಾಯ್ನ್ ಆಗಿಲ್ಲ ಅಂದರೆ ಆ ಖಾಲಿ ಉಳಿಯುವಂಥ ಸ್ಥಾನಗಳಿಗೆ ಯಾರು ನೆಕ್ಸ್ಟ್ ಅರ್ಹತೆ ಇರ್ತಾರೆ ಅವ್ರನ್ನಲ್ಲಿ ಪರಿಗಣನೆ ಮಾಡುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಗಮನಿಸ್ತಾ ಹೋಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿನ ಯಾವುದೇ ಅಭ್ಯರ್ಥಿಗೆ ನೇಮಕಾತಿ ಆದೇಶ ಹೊರಡಿಸಿದ್ದು ಅಂಥ ಅಭ್ಯರ್ಥಿಗಳ ನಿಗದಿತ ಅವಧಿಯೊಳಗೆ ಕರ್ತವ್ಯಕ್ಕೆ ಹಾಜರಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ವಿಫಲರಾದರೆ ಅವರ ಅಲ್ಲಿ ವರ್ಕ್ ಅಂದರೆ ಜಾಬ್ಗೆ ನೀವು ನೇಮಕಾತಿ ಹೊಂದಿದ ಮೇಲೆ ನೇಮಕಾತಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಸ್ಕೊಂಡು ರಿಪೋರ್ಟ್ ಮಾಡ್ಕೋಬೇಕು. ಜಾಯ್ನ್ ಆಗಿ ಆ ನೇಮಕಾತಿ ಆದೇಶ ಇಸ್ಕೊಂಡು ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಆ ವರದಿಯನ್ನು ಆಯಾ ಮುಖ್ಯ ಗುರುಗಳು ಶಾಲೆಯವರು DDPI ಆಫೀಸ್ಗೆ, ಪ್ರಾಥಮಿಕ ಶಾಲೆ ಆದರೆ BO ಅವರಿಗೆ ನೀವು ಜಾಯ್ನಿಂಗ್ ರಿಪೋರ್ಟ್ ಕಳಿಸ್ಕೊಡ್ತಾರೆ. ಅದೇನಾದರೂ ಬಂದು ಮುಟ್ಟಿಲ್ಲ ಅಂತೇಳಿದರೆ ನೀವು ಜಾಯ್ನ್ ಆಗಿಲ್ಲ ಅಂತ ಅರ್ಥ. ಅದನ್ನು ಹೆಚ್ಚುವರಿ ಪಟ್ಟಿಗೆ ಆ ಹುದ್ದೆಯನ್ನು ಪರಿಗಣನೆ ಮಾಡಲಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬೇಕು. ನೇಮಕಾತಿ ಪ್ರಾಧಿಕಾರವು ಸಿದ್ಧಪಡಿಸಿದಂಥ ಹೆಚ್ಚುವರಿ ಪಟ್ಟಿ ಪ್ರಕಟಗೊಂಡ ದಿನಾಂಕದಿಂದ 6 ತಿಂಗಳವರೆಗೆ ಮಾತ್ರ ಸಿಂಧುವಾಗಿರತಕ್ಕದ್ದು. ಈ ನೇಮಕಾತಿ ಪ್ರಾಧಿಕಾರವು ಏನು ಸಿದ್ಧಪಡಿಸಿದಂಥ ಅಡಿಷ್ನಲ್ ಹೆಚ್ಚುವರಿ ಪಟ್ಟಿ ಏನಿರ್ತದೆ ಅದು ಪ್ರಕಟಣೆಗೊಂಡ ದಿನದಿಂದ 6 ತಿಂಗಳ ಅವಧಿಗೆ ಅದು ಸಿಂಧುವಾಗಿರ್ತದೆ. ಹಾಗಾಗಿ ಈ ಪಟ್ಟಿ ತಯಾರಿಸುವಾಗ ಈಗ ಅಂತಿಮ ಪಟ್ಟಿಯಲ್ಲಿ 1:2 ಇದ್ದದ್ದು 1:1ಗೆ ಬಂದಿರ್ತದೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬಂದಿರೋದಿಲ್ಲ. ಇನ್ನು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೆಚ್ಚು ಪರ್ಸೆಂಟೇಜ್ ಇದ್ದವರು ಬಂದಿರಬಹುದು. ಅವರು ಜಾಯಿನ್ ಆಗದೇ ಇದ್ದರೆ ಇನ್ನು ನೆಕ್ಸ್ಟ್ ನಿಮಗೆ ಅಲ್ಲಿ ಚಾನ್ಸ್ ಅವಕಾಶ ಸಿಗ್ತದೆ. ನೀವು ಅದು 6 ತಿಂಗಳವರೆಗೆ ಅದು ಸಿಂಧುವಾಗಿರ್ತದೆ, ಅಲ್ಲಿ ತನಕ ಅದು ಎಲಿಜಿಬಲ್ ಆಗಿರ್ತದೆ ಪಟ್ಟಿ. ಆ 6 ಮಂತ್ ತನಕ ನೀವು ಪಟ್ಟಿ ಗಮನಿಸ್ತಾ ವೇಟಿಂಗ್ನಲ್ಲಿ ಇರಬೇಕಾಗ್ತದೆ. ಇನ್ನು ಅಭ್ಯರ್ಥಿಗಳ ನೇಮಕಾತಿ ಪಟ್ಟಿಯನ್ನು ಪ್ರಾಧಿಕಾರಿಯು ಅಂದರೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳು ಯಾವ ರೀತಿಯಾಗಿ ಅವಲೋಕಿಸ್ಬೋದು ಅಂತೇಳಿ ಪ್ರತಿಯೊಬ್ಬ ಅಭ್ಯರ್ಥಿಯು ಸಲ್ಲಿಸಿದಂಥ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಮತ್ತು ಕರ್ನಾಟಕ ನಾಗರಿಕ ಸೇವೆಗಳ ನೇಮಕಾತಿ ನಿಯಮಗಳು 1976 ನಿಬಂಧನೆಗಳ ಅನುಗುಣವಾಗಿ ಅವರ ಸೂಕ್ತತೆ ಮತ್ತು ದೈಹಿಕ ಸದೃಢತೆ ಬಗ್ಗೆಯೂ ಪರಿಶೀಲಿಸಿಕೊಂಡು ಖಾತ್ರಿಪಡಿಸಿಕೊಂಡು ಅದಕ್ಕೆ ಅನುಕ್ರಮದಲ್ಲಿ ನೇಮಕಾತಿಯನ್ನು ಪರಿಗಣಿಸ್ತಕ್ಕದ್ದು. ನೋಡಿ, ಈ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಚೆಕಪ್ ಆಗಬೇಕು, ಪೊಲೀಸ್ ವೆರಿಫಿಕೇಷನ್ ಆಗಬೇಕು, ನಿಮ್ಮ ಒಂದು ದೈಹಿಕ ಸದೃಢತೆಯ ಆಧಾರದ ಮೇಲೆ ನಿಮ್ಮನ್ನು ಇಲ್ಲಿ ಕೂಡ ಅದು ನೇಮಕಾತಿ ನಿಯಮಗಳನ್ನು ಪರಿಶೀಲನೆ ಮಾಡಿಕೊಂಡು ಸದೃಢ ದೇಹವನ್ನು, ಆರೋಗ್ಯವಂತ ದೇಹಕ್ಕೆ ಮೆಡಿಕಲ್ ಚೆಕಪ್ಪನ್ನು ಕೊಡ್ತೀರಿ. ಆವಾಗ ನಿಮಗೆ ಖಾತ್ರಿಪಡಿಸಿಕೊಂಡ ನಂತರನೇ ಅನುಕ್ರಮದಲ್ಲಿ ನೇಮಕಾತಿಗೆ ನಿಮ್ಮನ್ನು ಪರಿಗಣಿಸಲಾಗ್ತದೆ ಅಂತಕ್ಕಂಥ ಅಂಶವನ್ನು ನಾವು ಇಲ್ಲಿ ಪಡ್ಕೊಂಡಿರಬೇಕಾಗ್ತದೆ. ಇನ್ನು ಅನುಸೂಚಿತ 1 ನಿಯಮ 2ರಲ್ಲಿ ಏನು ಹೇಳ್ತದೆ ಅಂದರೆ, ಹುದ್ದೆಗೆ ಏನೇನು ಒಂದು ವೇತನ ಶ್ರೇಣಿ ಇದೆ, ನೂತನ ಹೊಸ ವೇತನ ಶ್ರೇಣಿ ಅಂತೇಳಿ ನಿಗದಿಗೊಳಿಸಲಾಗಿದೆ. 1ನೇದು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಅವ್ರದ್ದು ಬೇಸಿಕ್ ಬಂದುಬಿಟ್ಟು 41,300ರಿಂದ 81,800
ಪರಿಗಣನೆ ಮಾಡಲಾಗ್ತದೆ. ಪ್ರಾಥಮಿಕ ಶಾಲಾ ಇದು ಭಾಷಾ ಶಿಕ್ಷಕರು, ಲ್ಯಾಂಗ್ವೇಜ್ ಟೀಚರ್ಸ್ಗೆ. ಇವ್ರದ್ದು ಅರ್ಹತೆ ಏನಪ್ಪ ಅಂತ ಹೇಳಿದರೆ, ಅವ್ರದ್ದು PUC ಕನಿಷ್ಠ 50% ಕಳಿಸಿರಬೇಕು. ಮತ್ತು ಎಲಿಮೆಂಟ್ರಿ ಎಜುಕೇಷನ್ 2.5 ವರ್ಷ ಡಿಪ್ಲೊಮಾ, 2 ವರ್ಷದ ಡಿಪ್ಲೊಮೊ, ಅಥವಾ PUCಯಲ್ಲಿ ಕನಿಷ್ಠ 50 ಅಂಕ ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಪಡ್ಕೊಂಡಿರಬೇಕು. ಇಲ್ಲಿ ಭರ್ತಿ ಮಾಡಲು ಉದ್ದೇಶಿರ್ತಕ್ಕಂಥ ಈ ಒಂದು ಅಧಿಸೂಚನೆಯಲ್ಲಿ ಪ್ರಕಟಣೆಗೊಂಡಂಥ ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕೇತರ ಭಾಗ ಅಂತ ಎರಡೂ ಪರಿಗಣನೆ ಮಾಡಲಾಗ್ತದೆ. ಇಲ್ಲಿ ನೋಡಿ, ಬಹಳ ಒಂದು ಅವಕಾಶ ಇದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ. ಈ ವರ್ಷದ ಒಂದು ನೇಮಕಾತಿ 15,000 ನೇಮಕಾತಿನಲ್ಲಿ ನಿಜವಾಗ್ಲೂ ಶೇಕಡ 80%ರಷ್ಟು ಈ ನಮ್ಮ ಭಾಗಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಜವಾಗ್ಲೂ ಇದು ಭಾಳ ಒಂದು ಒಳ್ಳೆಯ ಒಂದು ಸದವಕಾಶ ಕಲ್ಯಾಣ ಕರ್ನಾಟಕ ಭಾಗದವರಿಗೆ. ನಿಮ್ಮ ಜೀವನದ ಕಲ್ಯಾಣವಾಯಿತು ಅಂತ ನೀವು ತಿಳ್ಕೊಬೋದು. ಯಾಕಂದರೆ ಸುಮಾರು 900 ಹುದ್ದೆಗಳಲ್ಲಿ 800 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೇ ಇವೆ. ಹಾಗಾಗಿ ಈ ಭಾಗದವರು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಬೇರೆ ವಿಭಾಗದವರು, ಬೇರೆ ಜಿಲ್ಲೆಯವರು ಇಲ್ಲಿ ಬರೋದಿಲ್ಲ. ಆದ್ದರಿಂದ ನಮ್ಮೊಳಗಡೆ ಸ್ಪರ್ಧೆ ಏರ್ಪಡ್ತದೆ. ನೀವು ಚೆನ್ನಾಗಿ ಓದಿ ಒಳ್ಳೆಯ ಪಾಂಡಿತ್ಯ ಪಡೆದಂಥ ಜ್ಞಾನವಂತರು ಇಲ್ಲಿ ಹೆಚ್ಚು ಅವಕಾಶ ಸಿಗ್ತದೆ. ಆ ಪಾಯಿಂಟ್ ಆಗಿ ಇನ್ನು ಮುಂದಿನ ಹಂತದಲ್ಲಿ ನಾವು ಗಮನಿಸೋದಾದರೆ, ಇವರಿಗೆ ಅರ್ಹತೆಯನ್ನು ನಾವು ಗಮನಿಸೋದಾದರೆ, ಈ ಒಂದು ಭಾಗದಲ್ಲಿ ಇವರು ಈ ರೀತಿಯಾದಂಥ ಒಂದು ಅರ್ಹತೆಯನ್ನು ಹೊಂದಿರಬೇಕಾಗ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಮೊದಲನೇ ವಿಡಿಯೋದಲ್ಲಿ ನಾನೆಲ್ಲ ಹೇಳಿದ್ದೀನಿ. ಡಿಪ್ಲೊಮಾ ಇನ್ ಎಜುಕೇಷನ್, D.Ed ಮತ್ತು ಹೀಗೆ B.Ed, ಪತ್ರಿಕೆ 1 ಪತ್ರಿಕೆ 2 ಬರೀತಕ್ಕಂಥವ್ರು, ಅದೆಲ್ಲ ಕ್ವಾಲಿಫಿಕೇಷನ್ ಗೊತ್ತಿದೆ. ಇಷ್ಟು ಇಲ್ಲಿ ಮಾಹಿತಿಯನ್ನು ಸರಳವಾಗಿ ತಿಳ್ಕೊಳ್ಳೋಣ. ಇನ್ನು ಮುಂದಿನ ಹಂತದಲ್ಲಿ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು 1ನೇ ತರಗತಿಯಿಂದ 8ನೇ ತರಗತಿ, ಇಲ್ಲಿ NEP ಪ್ರಕಾರನೇ ಎಲ್ಲ ನೇಮಕಾತಿ ನಡೀತಾ ಇದೆ. ಯಾಕಂದರೆ ಇದು ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣವಾಗಿ NEPನೇ ಜಾರಿಗೊಳ್ಳೋದ್ರಿಂದ ಇಲ್ಲಿ ಅದೇ ಪ್ರಕಾರದಲ್ಲಿ ನೇಮಕಾತಿಯನ್ನು ನಡೀತಕ್ಕಂಥದ್ದು ಗಮನಿಸಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿಗೆ ಏನೇನಪ್ಪ ಅಂದರೆ ಇವ್ರದ್ದು ಕೂಡ ಸೇಮು 43,100ರಿಂದ 81,800, ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಬೇಕಾದಂಥ ಅರ್ಹತೆ ಅಂತ ಹೇಳಿದರೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಅಂಗೀಕೃತ ಮಂಡಳಿಯಿಂದ ನಡೆಸ್ತಕ್ಕಂಥ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 50ರಷ್ಟು ಅಂಕ ಗಳಿಸಿರಬೇಕು. ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ +2 ತರಗತಿಯಲ್ಲಿ ಉತ್ತೀರ್ಣರಾಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ಮಾನ್ಯತೆಗಾಗಿ ಏನು ಅರ್ಹತೆ ಹೊಂದಿದೆ, ನೇಮಕಾತಿ ನಿಯಮಗಳು 2007ಕ್ಕೆ ಅನುಗುಣವಾಗಿ ಆ ಒಂದು ಅರ್ಹತೆಯನ್ನು ಹೊಂದಿರಬೇಕು. ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 106 ಹುದ್ದೆಗಳಿವೆ. ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಕೇವಲ 44. ಒಟ್ಟಾರೆ 150 ಹುದ್ದೆಗಳನ್ನು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 2ಕ್ಕೆ ಇಲ್ಲಿ ಹಾಕಿದೆ. ಇನ್ನು ಅರ್ಹತೆಯನ್ನು ನಾವು ಗಮನಿಸೋದಾದರೆ, ಮತ್ತೆ ನೋಡಿ ಇಲ್ಲಿ ಮತ್ತೆ ಒಂದು ನೋಟಿಫಿಕೇಷನ್ ಪ್ರಕಾರ 1/7/2007 ಈ ಒಂದು PUC ಮುಗಿಸೋದ್ರ ಜೊತೆಗೆ ನಿಗದಿಸಿರುವಂತೆ ಶಾಲೆ, ಕಾಲೇಜು, ಜಿಲ್ಲಾ ಹಂತದಲ್ಲಿ ಕ್ರೀಡೆಗಳು ಅಥವಾ ಆಟಗಳಲ್ಲಿ ಭಾಗವಹಿಸಿ ಆಟ ಆಡಿರೋದು ಸರ್ಟಿಫಿಕೇಟ್ ಹೊಂದಿರಬೇಕು. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅಪ್ಲಿಕೇಶನ್ನಲ್ಲಿ ಟೈಮ್ ಲಿಮಿಟೆಡ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ನಲ್ಲಿ ಡಿಟರ್ಮಿನೇಷನ್ ಆಫ್ ನಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಫಾರ್ ರೆಕಗ್ನೇಷನ್ ಆಫ್ ದಿ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಆ್ಯಂಡ್ ಪರ್ಮಿಷನ್ ಟು ಸ್ಪೋರ್ಟ್ಸ್ ನ್ಯೂ ಕೋರ್ಸ್ ಆರ್ ಟ್ರೈನಿಂಗ್ ನಿಯಮಗಳು 2002 13/11/2002 ಏನು ಸರ್ಕಾರ ನಿಗದಿಗೊಳಿಸಿದೆ. ಆ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಶೇಕಡ 45 ಅಂಕಗಳನ್ನು ಪಡೆದಿರತಕ್ಕದ್ದು. ಅದರ ಜೊತೆಗೆ ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ DPED, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ 2 ವರ್ಷದ ಕೋರ್ಸ್ ಇದನ್ನು ಪಡೆದಿರಬೇಕು. ಅಥವಾ ವಿದ್ಯಾರ್ಥಿಯನ್ನು ಹೊಂದಿ ಅವರು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಬೇಕು. ಇನ್ನು ಅದೇ ವಿಷಯದಲ್ಲಿ ದೈಹಿಕ ಶಿಕ್ಷಣ ವಿಷಯದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು ಅಥವಾ ಬೋಧನಾ ವಿಧಾನವನ್ನು ಅವರು ಅಭ್ಯಾಸಿಸಿರ್ತಕ್ಕಂಥದ್ದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1
ಗ್ರೇಡ್ 2 ಮಾಹಿತಿ ಆಯಿತು. ಇನ್ನು ಗ್ರೇಡ್ 1 ಮಾಹಿತಿಯನ್ನು ಪಡ್ಕೊಳ್ಳೋಣ. ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 50% ಅಂಕಗಳನ್ನು ಪಡೆದಿರ್ತಕ್ಕದ್ದು. ನೋಡಿ, ಈಗ ಕೆಲವೊಂದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕಾಮನ್ BA ಪದವಿಯನ್ನು ಮಾಡುವಾಗ ಅವರು ದೈಹಿಕ ಶಿಕ್ಷಣ ಒಂದು ಐಚ್ಛಿಕ ವಿಷಯ ಇದೆ. ಅದನ್ನು ಕೂಡ ಇಲ್ಲಿ ಪದವಿ ಓದುವಂಥ ಸಂದರ್ಭದಲ್ಲಿ ಇದನ್ನು ಮಾಡದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತು ನಮ್ಮ BPED ಕೂಡ ಕಡ್ಡಾಯ ಆಗಿರ್ತದೆ. ಇನ್ನು ಇವುಗಳ ಹುದ್ದೆಯನ್ನು ಪರಿಗಣನೆ ತೆಗೆದುಕೊಳ್ಳೋದಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ನಾನು ನೋಡಿದಂತೆ ನಾವು ನೇಮಕಾತಿ ಹೊಂದುವಂಥ ಸಂದರ್ಭದಲ್ಲಿ ಕೇವಲ 112 ಅಥವಾ 114 ಹುದ್ದೆ ಇದ್ದವು ವಿಭಾಗಕ್ಕೆ, ಗುಲ್ಬರ್ಗ ಡಿವಿಷನ್ಗೆ. ಈಗ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಈ ನಮ್ಮ ಭಾಗದ್ದೇ ಇರತಕ್ಕಂಥ ಜಿಲ್ಲೆಗಳಿಗೆ ಅಷ್ಟೇ ಇಲ್ಲಿ ಅವಕಾಶ ಸಿಗ್ತದೆ. ಬರೋಬ್ಬರಿ 319 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ 131 ಹುದ್ದೆಗಳು. ಒಟ್ಟಾರೆಯಾಗಿ 450 ಗ್ರೇಡ್ 1 ಪ್ರೌಢಶಾಲಾ ದೈಹಿಕ ಶಿಕ್ಷಣದ ಹುದ್ದೆಗಳನ್ನು ಸರ್ಕಾರ ಕಾಲ್ ಮಾಡಿದೆ. ಇನ್ನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ಕ್ಕೆ ದೈಹಿಕ ಶಿಕ್ಷಣ ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 45% ಅಂಕಗಳನ್ನು ಪಡೆದಿದ್ದು, ಮತ್ತು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರಮಟ್ಟ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರತಕ್ಕದ್ದು. ಅವರು ಸ್ಪೋರ್ಟ್ಸ್ಮೆನ್ ಆಗಿರಬೇಕು, ಇಂಟರ್ ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡಿರಬೇಕು. ಈ ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಕ್ರೀಡೆಗಳು ಅಥವಾ ಆಟಗಳು ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಅವರು ಭಾಗವಹಿಸಬೇಕು. ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿದಾರರು ಪದವಿಯಲ್ಲಿ 45 ಅಂಕ ಪಡೆದಿರಬೇಕು. ರಾಷ್ಟ್ರೀಯ ಶಿಕ್ಷಕರ ಪರಿಷತ್ ರೆಕಗ್ನೈಸೇಷನ್ ನಾರ್ಮ್ಸ್ ಆ್ಯಂಡ್ ಪ್ರೊಸೀಜರ್ಸ್ 2009ರಂತೆ ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರತಕ್ಕದ್ದು. ಅಥವಾ 40% ಅಂಕಗಳನ್ನು ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು. BPEDಯಲ್ಲಿ 40ಕ್ಕಿಂತ ಕಡಿಮೆ ಇರಬಾರ್ದು. ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥ ಪದವಿ ಹೊಂದಿರಬೇಕು. ಅಥವಾ ಒಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಏನು 2007ರ ಅಧಿಸೂಚನೆ ಇದೆ, ಅದಕ್ಕೆ ಅನುಗುಣವಾಗಿ ಅವರು ಅಧಿಸೂಚನೆಯಂತೆ ಪದವಿಯ ಅರ್ಹತೆಯ ಜೊತೆಗೆ ನೋಡಿ, ಈ ವರ್ಷ ಭಾಳ ವಿಶೇಷವಾಗಿ ಇದನ್ನು ನಾವು ಗಮನಿಸಬೇಕು. ಆ ಡಿಗ್ರಿ ಪಡೆಯೋದ್ರ ಜೊತೆಗೇ ಶಾಲಾ ಅಂತರ್ ಕಾಲೇಜು ಕ್ರೀಡಾಕೂಟಗಳು ಆಟಗಳಲ್ಲಿ ಪಾಲ್ಗೊಂಡಿದ್ದು NCCನಲ್ಲಿ C ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೋಡಿ, NCC ಮಾಡಿದವರು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನಲ್ಲಿ C ಸರ್ಟಿಫಿಕೇಟನ್ನು ಹೊಂದಿರತಕ್ಕದ್ದು. ಅಥವಾ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣ ಪದವಿ ಅಥವಾ BPED ತರಬೇತಿ ಅಥವಾ ತತ್ಸಮಾನ ಅಥವಾ ನೇರವಾಗಿರ್ತಕ್ಕಂಥ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಇರುತ್ತೆ. ಅಥವಾ ಪದವಿ ಹೊಂದಿದ್ದು ರಾಜ್ಯ ವಿಶ್ವವಿದ್ಯಾಲಯವನ್ನು ಕ್ರೀಡಾ ಅಥವಾ ಆಟಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪ್ರತಿನಿಧಿಸಿರ್ತಕ್ಕದ್ದು. ಅಥವಾ ಪದವಿ ಅರ್ಹತೆ ಇದ್ದು ಅಂತರ್ ಕಾಲೇಜ್ ಮಟ್ಟದ ಕ್ರೀಡಾಕೂಟಗಳು ಆಟಗಳ ಪಂದ್ಯಾವಳಿಗಳಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನವನ್ನು ಪಡೆದಿದ್ದು NCC ಸರ್ಟಿಫಿಕೇಟ್ ಅಥವಾ ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ನಲ್ಲಿ ಉತ್ತೀರ್ಣ ಹೊಂದಿರತಕ್ಕದ್ದು. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅದು ಏನು ನಾರ್ಮ್ಸ್ ಇದೆ 13/11/2002ರ ಒಂದು ನೋಟಿಫಿಕೇಷನ್ ಏನಿದೆ, ಪದವಿ ಅರ್ಹತೆ ಇದ್ದು ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ಸ್ ಶಿಕ್ಷಣ, ಕ್ರೀಡಾ ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ತರಬೇತಿ ಕಾರ್ಯಕ್ರಮ ಪೂರೈಸಿರತಕ್ಕದ್ದು. ಮತ್ತು ಇದರ ಜೊತೆಗೆ ಇದು ಒಂದು ಅರ್ಹತೆ ಇದೆ, ರಾಷ್ಟ್ರೀಯ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿ BPED ಅಥವಾ ಅದಕ್ಕೆ ತತ್ಸಮಾನವಾದಂತಹ ಪದವಿಯನ್ನು ಪಡೆದಿರಬೇಕು ಅನ್ನುವಂಥದ್ದು ಇದು ಶಿಕ್ಷಣದ ಒಂದು ಅರ್ಹತೆಗೆ ಸಂಬಂಧಪಟ್ಟಂಥ ವಿಷಯ. ಇಷ್ಟು ಹೊಂದಿದಾಗ ಮಾತ್ರ ನಾವು ಈ ಒಂದು ಪರೀಕ್ಷೆಯಲ್ಲಿ ಈ ಎಲ್ಲ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದವರು ಮಾತ್ರ ಈ ಪರೀಕ್ಷೆಯಲ್ಲಿ ನೇಮಕಾತಿಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ನೇಮಕಾತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ, ಅವಕಾಶ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಪರಿಗಣಿಸಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವುಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳನ್ನು ಮತ್ತೆ ನಾವು ತಿಳ್ಕೊಳ್ತಾ ಹೋಗೋಣ.